ಈಗ ಫಿಸಿಕಲ್ ಎಜುಕೇಶನ್ ಒಂದು ಸೆಕೆಂಡ್ ಫೋನ್ ಎಲ್ಲ ಬಂದ್ ಮಾಡಿ ಒಂದು ಸೆಕೆಂಡ್ ಇಲ್ಲ ಯಾಕಂದ್ರ ನಾವು ಹಾಕಿರ್ತೀವಿ ಹುಡುಗರು ಹಂಗಾಕ ತಂದೆ ತಾಯಿಗಳ ಮಾತುಗಳನ್ನ ವಿದ್ಯಾರ್ಥಿಗಳು ಕೇಳಂಗಿಲ್ಲ ಗುರುಗಳ ಮಾತುಗಳನ್ನ ಬಹಳ ಅಚ್ಚುಕಟ್ಟಿನಿಂದ ಕೇಳ್ತಾರೆ. ನಿಮ್ಮ ಹೆಸರು ಇದೆ ಅಂತಂದ್ರ ನೀವು ಉದಾಹರಣೆ ರಮೇಶ್ ಅಂತ ನಿಮ್ಮ ಹೆಸರು ಇತ್ತಂದ್ರ ರಮೇಶ್ ಅನ್ನೋದು ನಿಮ್ಮ ಹೆಸರಲ್ಲ, ರಮೇಶು ಅಂತಂದ್ರ ಶಿಕ್ಷಕರ ಕೇಳ ನಾವು ರಮೇಶು ಅನ್ನೋ ಲೆವೆಲ್ ಇರ್ತಾರ. ಅಂದ್ರೆ ನಿಮ್ಮ ಮ್ಯಾಗ ಒಂದು ಇಂಟ್ರೆಸ್ಟ್ ನಂಬಿಕೆ, ಆ ನಂಬಿಕೆನ ನಾವು ಉಳಿಸ್ಕೋಬೇಕಪ್ಪ ಅಂತಂದ್ರ ನಮ್ದು ಆಟದ ಬಗ್ಗೆ ಪ್ರತಿಯೊಂದು ರೂಲ್ಸ್ನು ತಿಳ್ಕೊಬೇಕು. ನಾವು ಹುಡುಗರಿಗೆ ನಾವೆಲ್ಲ ಹೇಳ್ಕೊಡ್ಬೇಕಲ್ಲ, ನಾಳೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರ. ಎಲ್ಲಾ ಸಬ್ಜೆಕ್ಟ್ ಹೆಂಗದಾವ ಅಂದ್ರ ಪ್ರತಿಯೊಂದು ಸಬ್ಜೆಕ್ಟ್ ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತ ಆಗಿರುವಂತ ಸಬ್ಜೆಕ್ಟ್ ಅದಾವ. ಆದ್ರೆ ನಮ್ಗೆ ಹಂಗಲ್ಲ, ಇಡೀ ಮೈದಾನನ ನಮ್ದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಉಲ್ಲಾಸವನ್ನ ಉಂಟು ಮಾಡುವಂತಹ ಒಂದು ಯಾವ್ದಾದ್ರು ವಿಷಯ ಇತ್ತಂದ್ರ ಅದು ದೈಹಿಕ ಶಿಕ್ಷಣ. ಈ ದೈಹಿಕ ಶಿಕ್ಷಣದ ಮೂಲಕವಾಗಿನೇ ಆಂತರಿಕವಾಗಿ ತನ್ನ ಮನಸ್ಸಿನಲ್ಲಿನೇ ಒಂದು ಸದೃಢವಾದಂತಹ ನಾನು ಎಲ್ಲಾ ರೀತಿಯಿಂದ ಕೆಪಬಲ್ ಅದೀನಿ, ನನ್ನದೇ ಆದಂತಹ ಸಾಮರ್ಥ್ಯ ಐತಿ ಅನ್ನೋದನ್ನ ತೋರಿಸ್ಕೊಡೋದೇ ಅಂತಂದ ದೈಹಿಕ ಶಿಕ್ಷಣ. ಅದರಲ್ಲಿ ಕೆಲವೊಂದಿಷ್ಟು ತತ್ವಗಳು ಬರ್ತಾವ. ಈಗ ಕಂಬಾರ್ ಸರ್ ಅವರೆಲ್ಲ ಹೇಳ್ತಾರೆ ಪ್ರಿನ್ಸಿಪಲ್ಸ್ ಆಫ್ ಫಿಸಿಕಲ್ ಎಜುಕೇಶನ್. ಫಿಸಿಕಲ್ ಎಜುಕೇಶನ್ ಒಳಗ ದೈಹಿಕ ಶಿಕ್ಷಣದಲ್ಲಿ ತತ್ವಗಳು ಯಾವ ತರ ಇರಬೇಕು, ಆ ತತ್ವಗಳನ್ನ ನಾವು ಯಾವ ತರ ಅಪ್ಲೈ ಮಾಡ್ಕೋಬೇಕು. ಅದು ಎಲ್ಲಾ ಟೈಮ್ಗೂ ಎಲ್ಲಾ ತರದ ತತ್ವಗಳು ನಮ್ಗೆ ಅನ್ವಯ ಆಗೋದಿಲ್ಲ. ಆಯಾ ಸಂದರ್ಭ ಸಿಚುವೇಶನ್ ತಕ್ಕ ಹಾಗೆ ಆಯಾ ತತ್ವಗಳು ನಮ್ಗೆ ಅಪ್ಲೈ. ಉದಾಹರಣೆಗಾಗಿ ಈಗ ಯಾವುದೋ ಒಂದು